ಯಾಕೆ ಯಾಕೆ ನೋಡ್ತಾ ಇದೀಯಾ? ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ. ಜಾಸ್ತಿ ಆಗ್ಬಿಟ್ಟಿದೆ. ಎರಡು ರೌಂಡ್ ಹೊಡೆದು ಬೆವರು ಹರಿಸ್ಬಿಟ್ಟೆ. ಪದ್ದು 2 ರೌಂಡ್ ವಾಕಿಂಗ್ ಮಾಡೋದು, ಕೋಡ್ಬಳೆ ತಿನ್ನೋದು, 2 ರೌಂಡ್ ವಾಕಿಂಗ್ ಮಾಡೋದು, ಚಕ್ಲಿ ತಿನ್ನೋದು. ಇದರಿಂದ ಏನೋ ಪ್ರಯೋಜನ? ಯಾವನಿಗೆ ಗೊತ್ತು? ವಾಟ್ಸ್ ಗೋಯಿಂಗ್ ಆನ್? ಕಾಮಿಡಿ ಸೀನ್. ಕಾಮಿಡಿ ಸೀನಾ? ಏನದು? ಅತ್ತೆ ಅವರು ವಾಕಿಂಗ್ ಮಾಡ್ತಾ ಇದ್ದಾರೆ. ವಾಕಿಂಗ್ ಮಾಡೋದ್ರ ಜೊತೆಗೆ ಈಟಿಂಗು ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಬಂದ್ರು. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಕ್ಯಾಲೋರೀಸ್ ನ ಬರ್ನ್ ಮಾಡೋದ್ ಬಿಟ್ಟು ಆನ್ ಮಾಡ್ತಾ ಇದಾರಲ್ಲ. ಏನಮ್ಮ ನನ್ನ ಮುದ್ದಿನ ಸೋಫೆ, ಈ ನಡುವೆ ನೀನಂತೂ ಒಳ್ಳೆ ಕಲ್ಲಂಗ್ಲೆ ಹಣ್ಣು ತರ ಆಗ್ಬಿಟ್ಟಿದೀಯ. ನೋಡೋದಕ್ಕೆ ಬೆಳಚ್ಕೊಂಡಿದೀಯ. ಒಂದು ಸಲ ಎಡವಿ ಬಿದ್ದಾದ್ರೆ 10 ಮೂಟೆ ಬಿದ್ದಾಗಿರುತ್ತೆ. ಮೈಯೆಲ್ಲ ಪುಸುಕ್ಲು. ಅತ್ತೆ, ವಾಟ್ ಯು ಮೀನ್? ಒಂದು ಸಲ ಅನಾರೋಗ್ಯ ಬಂದು ಹಾಸಿಗೆ ಹಿಡಿದಾಗ ಗೊತ್ತಾಗುತ್ತೆ. ನನ್ನ ಸಲ ವಾಕಿಂಗ್ ಮಾಡೋದನ್ನ ಕಲ್ತ್ಕೊಮ್ಮ. ರಂಗತ್ತೆ, ನೀನು ಮಾಡ್ತಾರೋ ವಾಕಿಂಗ್ ತರನಾ? ಹೋಗೋದು ಬರೋದು ಚಕ್ಲಿ ತಿನ್ನೋದು, ಹೋಗೋದು ಬರೋದು ಕೋಡ್ಬಳೆ ತಿನ್ನೋದು. ಸಾಕು ಸುಮ್ನಿಲ್ಲ. ನೀನು ಒಂದ್ಸಲ ಬೂಲಗದ ಮಲ ಇದ್ದ ಹಾಗೆ. ಕಡಿದ್ಲೆ ಕಂಬ ಆಗಲ್ಲ, ಕುಯ್ಯದ್ಲೆ ಹಲಗೆ ಆಗಲ್ಲ. ಒಂದೇ ಒಂದು ನೆಗಡಿ ಬಂದ್ಲೆ ಸಾಕು ಕಣೋ, ನೆಗದು ಬಿದ್ದೋಗ್ತೀಯಾ. ಅತ್ತವ್ರೆ ನಾನು ನೀವು ಬಿಡಿ ಅಳಿ ಅಂತೀನಿ. ನಿಮ್ಮಂಥವ್ಳು ಏಲಿಯಾಗ ಒಬ್ಳಿದ್ರೆ ಸಾಕು, ಸೀಳ್ ನಾಯಿಗಳೇ ಬೇಕಾಗಲ್ಲ. ನನ್ನ ಹಾಗೆ ವಾಕಿಂಗ್ ಮಾಡ್ಲು, ವ್ಯಾಯಾಮ ಮಾಡ್ಲು, ಕಾಲು ಸವಿಯಲ್ಲ, ಲೋಗ ಬೋಲಲ್ಲ, ಸಾಯೋವರೆಗೂ ಆರೋಗ್ಯವಾಗಿರ್ಬಹುದು. ಚಂಪಾ, ಈ ಚಕ್ಲಿ ಕೋಡ್ಬಳೆ ತಿಂದು ಬೇಜಾರಾಯ್ತು. ಒಂದ್ 10 ಇಡ್ಲಿ ತಗೊಂಡ್ ಬಾಲೆ. ಚಕ್ಲಿ ಆಯ್ತು, ಕೋಡ್ಬಳೆ ಆಯ್ತು, ಈಗ 10 ಇಡ್ಲಿನ ತಿನ್ಲಿ ಚೆನ್ನಾಗಿ ತಿಂದು ಫ್ಯಾಟ್ ಆಗಿ ಬಸಪ್ಪನ ಮನೆ ಕ್ಯಾಟ್ ಆಗ್ತಾರೆ. ಮೈ ಗಾಡ್, ಬೆಳಗ್ಗೆ ತಿಂದಿದ್ ಸಾಲದು ಅಂತ ಈಗ ಬೇರೆ ತಿಂತಾ ಇದಾರೆ. ಲೇ ಪಲ್ಲು, ನಿಮ್ ಮದರ್ ವಾಕಿಂಗ್ ಮಾಡೋ ನೆಪದಲ್ಲಿ ಚೆನ್ನಾಗಿ ಈಟಿಂಗ್ ಮಾಡ್ತಾ ಇದಾರೆ, ಬೇಡ ಅಂತ ಹೇಳು. ಅಲ್ಲೋ, ಈ ವಯಸ್ಸಲ್ಲಿ ಅತ್ತೆಯವರು ಇಷ್ಟಿಷ್ಟು ಚಕ್ಲಿ ಕೋಡ್ಬಳೆನ ತಿಂದ್ರೆ ಜಿಡ್ಡು ದೇಹದೊಳಗೆ ಸೇರದೇ ಇರುತ್ತಾ, ಕೊಬ್ಬು ಬರ್ದೇ ಇರುತ್ತಾ? ಯಾಕಮ್ಮ ಹೊಡ್ದೆ? ನಮ್ಮಮ್ಮಂಗೆ ಕೊಬ್ಬು ಅಂತಿರಲ್ಲ, ನಿಮ್ಗೆ ಎಷ್ಟು ಕೊಬ್ಬಿರ್ಬೇಕಪ್ಪ? ವಾಕಿಂಗ್ ಮಾಡ್ತಾರೆ, ಸುಸ್ತಾಗುತ್ತೆ, ತಿಂತಾರೆ. ಏನಿವಾಗ? ಲೇ ಚಂಪಾ, ಸಬ್ಜೆಕ್ಟ್ ಗೊತ್ತಿಲ್ಲದೆ ಮಾತಾಡ್ಬೇಡ. ವಾಕಿಂಗ್ ಯಾಕೆ ಮಾಡ್ತಾರೆ? ಕ್ಯಾಲೋರೀಸ್ ನ ಕಡಿಮೆ ಮಾಡ್ಕೊಳ್ಳೋಕೆ. ಆದ್ರೆ ಅತ್ತೆ ಡೇ ಬೈ ಡೇ ತಿಂದು ಬಾಡಿಯಲ್ಲಿ ಕ್ಯಾಲೋರೀಸ್ ನ ತುಂಬ್ಕೋತಾ ಇದಾರೆ. ಬಿಟ್ಲ ರಂಗತ್ತೆ ಇದೇ ತರ ತಿಂತಾ ಇದ್ರೆ ಒಂದಿನ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ ಹೇಳ? ಓ ಬೇಡಪ್ಪ, ರಂಗತ್ತೆ ಅಲ್ಲೇ ಇದಾರೆ, ಕೇಳಿಸ್ಕೊಂಡ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಕಿವಿಲ್ ಹೇಳ, ಅವ್ರು ಕೇಳಿಸಲ್ಲ. ನನಗೆ ಕೇಳಿಸಬಾರ್ದು ಅಂತ ನೀವೇ ಗುಸು ಅಂತ ಮಾತಾಡ್ಕೊಂಡು ನನ್ನನ್ನು ಆಡ್ಕೋತಾ ಇದ್ದಿಲ್ಲ. ನಿಮಗ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಕಾಫಿ ತಗೊಳ್ಳಿ ಚಾಚಿ ಅಕ್ಕ. ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿ ಇರ್ಲಿ. ಬೇಗ ಕಾಫಿ ಕುಡಿರಿ, ತಣ್ಣಗಾದ್ರೆ ಮತ್ತೆ ಬಿಸಿ ಮಾಡಲ್ಲ. ಕಾಫಿ ಅಮ್ಮಂಗ್ ಕೊಟ್ಟೇನೆ, ಅವ್ರಿನ್ನೂ ಎದ್ದಿಲ್ಲ. ಇಷ್ಟೊತ್ತೆಲ್ಲ ವಾಕಿಂಗ್ ಹೋಗ್ಬೇಕಾಗಿತ್ತಲ್ಲ, ಕಾಲ್ದವ ಏನು? ಬಿಟ್ಲ, ವಸ್ತ್ರಲ್ಲಿ ಅಕ್ಸ ಗೋಣಿಚಿಲ್ಲನ ಎತ್ ಹೋಗದ್ನಂತೆ. ಆಗೋಯ್ತಲ್ಲ ನಮ್ಮ ರಂಗತ್ತೆ ಕತೆ. 3 ದಿನಕ್ಕೆ ಅವ್ರು ವಾಕಿಂಗಿಗೆ ಮುಕ್ತಾಯ ಹೇಳ್ಬಿಟ್ರಲ್ಲ. ಪದ್ದು, ವಯಸ್ಸಿರೋ ಕಾಲುಗಳು ನಮ್ಮ ಮಾತೆ ಕೇಳಲ್ಲ. ಅಂಥದ್ದಲ್ಲಿ ವಯಸ್ಸಾದ ಕಾಲುಗಳು ಕೇಳ್ತೀನೋ, ಅತ್ತೆಯವ್ರ ಕಾಲು ನಡೆದು ಒಳ್ಳೆ ಆನೆ ಕಾಲ್ ತರ ಆಗ್ಬಿಟ್ಟಿರ್ಬೇಕು. ರಾಮ ಕೃಷ್ಣ ಅನ್ನೋ ವಯಸ್ಸಿನಲ್ಲಿ ಇದೆಲ್ಲ ಬೇಕಿತ್ತೇನ ನಮ್ ರಂಗತ್ತೆಗೆ? ಕಿಡ್ನಿ ಹೋದ್ರೆ ಕಿಡ್ನಿ ಕೊಡ್ಬೋದು ಕಣ. ಹೃದಯ ಹೋದ್ರು ಹೊಸ ಹೃದಯನ ಕಸಿ ಮಾಡ್ಬೋದು. ಅಂಥದ್ರಲ್ಲಿ ಕಾಲು ಹೋದ್ರೆ ಯಾರು ಕೊಡ್ತಾರೆ? ಕೊಟ್ರೆ ಚಂಪ ಕೊಡ್ಬೇಕಷ್ಟೇ.
ಲೋಪದ್ದು ನಾವು ಮಾತಾಡ್ಕೊತಿರೋದನ್ನ ನಮ್ಮ ಅತ್ತೆಯವ್ರು ಕೇಳಿಸ್ಕೊಂಡು ತಲೆ ಮೇಲೇನೋ ಹಾಕೊಂಡ್ಬಿಟ್ಟಿರ್ಬೇಕು ಕಣೋ. ನಡೆಯೋ ಹೋಗಿ ನೋಡೋಣ. ಅತ್ತೆ ಇದು ಬಿದ್ದು ಹೊಡೆದು ಹೋಗಿದ್ರು ನೋಡ್ಕೊಂಡು ಕೂತಿದ್ದೀರಾ? ಇದು ಬಿದ್ದು ಹೊಡೆದು ಹೋಗಿದ್ರು ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ? ಅಯ್ಯಯ್ಯೋ ಇದನ್ನ ಯಾಕೆ ಬೀಳಿಸ್ತೆ ಮನೆ ಮಾಡಿ ರೂಮಲ್ಲಿದ್ದವ್ರು ನೀವು, ನಾವ್ ಹೇಗೆ ಹೊಡೆದು ಹಾಕಕ್ಕಾಗುತ್ತೆ? ಅದೇನು ಮಾತಾಡ್ತೀಯೋ ಸ್ವಲ್ಪ ಜೋರಾಗಿ ಮಾತಾಡೆ. ಜೋರಾಗಲ್ಲ ಅತ್ತೆ, ನಾನು ಕಿರ್ಚ್ಕೊತಾ ಇದೀನಿ, ನಿಮ್ಗೆ ಕೇಳಿಸ್ತಿಲ್ವಾ? ನಿನ್ನೆ ಭಾನುವಾರ ಆದ್ಮೇಲೆ ಇವತ್ತು ಸೋಮವಾರನೇ. ಏನಪ್ಪ ಅಮ್ಮನ್ ಕಿವಿಗೇನೋ ಎಡವಟ್ಟಾಗಿದೆ ಅನ್ನಿಸ್ತಿದೆ ಅಲ್ವಾ? ನಾನು ಪಡ್ಕೋತೀನಿ ಜಿಡ್ಡಿನ ಪದಾರ್ಥ ತಿನ್ನಿಬೇಡಿ ಅಂತ ಚೆನ್ನಾಗಿ ಚಕ್ಲಿ ಕೋಡ್ಗಳನ್ನ ಗದಗಿದರೆ ಅದಕ್ಕೆ ಹೀಗಾಗಿದೆ. ಇವಾಗ ಕಿವಿ ಬಂದಾಗಿದೆ, ನಾಳೆ ಬಾಯಿ ಬಂದ್ ಆಗುತ್ತೆ. ಸಾಕ್ ಸುಮ್ಮನೆ ಇಲ್ದೇ ಇರೋದೆಲ್ಲ ಹೇಳ್ಬೇಡ. ಅಮ್ಮ ನಿಂಗ್ ನಿಜವಾಗ್ಲೂ ಏನು ಕೇಳಿಸ್ತಿಲ್ವಾ? ಏನಪ್ಪ ಅಮ್ಮ ಏನೋ ಮಾತಾಡ್ತಾನೆ ಇಲ್ಲ. ಒಂದ್ ನಿಮಿಷ ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡ್ತಾ ಇದ್ದೀನಿ. ಇಷ್ಟು ಜೋರಾಗಿ ಶಬ್ದ ಆದ್ರೂ ಕೇಳಿಸಿಲ್ಲ ಅಂತಂದ್ಮೇಲೆ ಅತ್ತೆಯವ್ರ ಕಿವಿಟ ಮಾರೇನೆ. ಅತ್ತೆಯವ್ರೇ, ನನ್ನನ್ನ ಮುಟ್ಟಷ್ಟು ಧೈರ್ಯ ಬಂತ ನಿಮಗೆ? ಕೈಗಳನ್ನ ಕತ್ತರಿಸಿಬಿಟ್ಟೇನೋ ಹುಷಾರ್. ಅತ್ತೆ ಅತ್ತೆ, ಅಯ್ಯೋ ಅತ್ತೆ ಕಿವಿ ಕೇಳಿಸ್ತಿಲ್ಲ ಅನ್ಸುತ್ತೆ. ವಯಸ್ಸಾದ್ಮೇಲೆ ಅಷ್ಟೇ ಕಡೆ ಒಂದೊಂದೇ ಪಾಟು ಢಮಾರ್ ಅಂತಿರುತ್ತೆ. ಯಾಕೆ ಹಿಂಗ್ ಕುಣಿತಾ ಇದ್ದೀರಾ? ಹಾ, ಅದು ನಮ್ಮ ಮಹಿಳಾ ಸಂಘಕ್ಕೆ ಗೌರ್ಮೆಂಟ್ ಇಂದ 1 lakh ರೂಪಾಯಿ ಸ್ಯಾಂಕ್ಷನ್ ಆಯ್ತು. ಅದಕ್ಕೆ ನಾವೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ಅಲ್ವಾ? ಡಾಕ್ಟರ್ ಕರ್ಸಿ ಅತ್ತೆ ಚೆಕ್ ಮಾಡ್ಸೋದು ಒಳ್ಳೇದು ಅನ್ಸುತ್ತೆ. ಸಾಕ್ ಸುಮ್ನೆ ಮನಿ ವೇಸ್ಟ್. ಜಾಜತ್ಗೆ ಏನ್ ಹೇಳ್ತಿದ್ದೀರಾ ನೀವು? ಒಂದ್ ವೇಳೆ ನಿಮ್ಗೆ ಈ ತರ ಆಗಿದ್ದಿದ್ರೆ ಡಾಕ್ಟರ್ ಹತ್ರ ತೋರಿಸ್ತಿದ್ರ ಇಲ್ವೋ? ಪಲ್ಲು ಡೋಂಟ್ ಟಾಕ್ ರಬಿಶ್. ನನ್ನ ವಿಷಯನೇ ಬೇರೆ, ಅತ್ತೆ ವಿಷಯನೇ ಬೇರೆ. ನಿಮ್ಮ ಮದರು ದಿನ ಚಕ್ಲಿ ಕೊಡ್ಬೇಳೆ ತಿಂದು ತಿಂದು ಆ ಜಿಡ್ಡೆಲ್ಲ ಕಿವಿಲ್ ಬಂದು ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಕಿವಿ ಬ್ಲಾಕ್ ಆಗಿದೆ, ಅದಕ್ಕೆ ಕಿವಿ ಕೇಳಿಸ್ತಾ ಇಲ್ಲ. ಒಂದ್ ಕೆಲಸ ಮಾಡೋಣ, 2 ದಿನ ಕೊತ್ತ ಕುದಿಯೋ ಬಿಸಿ ನೀರ್ನ ಕಿವಿಗೆ ಹಾಕೋಣ. ಆಗ ಬ್ಲಾಕ್ ಆಗಿರೋ ಕಿವಿ ಓಪನ್ ಆಗುತ್ತೆ. ರಂಗತ್ತೆಗೆ ಕಿವಿ ಕೇಳ್ಸಿ ಹೊಸ ಖ್ಯಾತೆ ತೆಗಿಯೋ ಬದಲು ಕೇಳಿಸ್ತಿರೋದೇ ಒಳ್ಳೇದು. ಏನೋ ಮಾತಾಡ್ತಾ ಇದ್ದೀರಾ? ಅತ್ತೆಯವ್ರೆ, ನಿಮಗ್ ಕಿವಿ ಕೇಳಿಸ್ತಿಲ್ವಲ್ಲ? ನನಗಂತೂ ಹಾಲು ಕುಡ್ದ ಸಂತೋಷ ಆಗಿದೆ ಅಲ್ವಮ್ಮ ಪಲ್ಲು? ನಿನ್ನೆ ಭಾನುವಾರ ಆದ್ಮೇಲೆ ಇವತ್ತು ಸೋಮವಾರನೇ. ಅತ್ತೆಯವ್ರೆ, ನಿಜವಾಗ್ಲೂ ನಾನು ಏನ್ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಿಲ್ವಾ? ಅದನ್ನೇ ಮಾಡಿಸ್ತೀನಿ ಇಲಿ ಅಳಿಯಂತಿಲೆ. ಚಪ್ಪ ಹೀರೆಕಾಗಿಂದ್ರೆ ನನಗೂ ಇಷ್ಟ, ಅಳಿಯಂದಿಲ್ಗೂ ಇಷ್ಟ. ಅದನ್ನೇ ಹುಳಿ ಮಾಡೆ. ಅತ್ತೆಯವ್ರೆ, ನಾನೇನೋ ಹೇಳ್ತಾ ಇದ್ದೀನಿ, ನೀವ್ ಇನ್ನೇನೋ ಹೇಳ್ತಾ ಇದ್ದೀರಲ್ಲ. ಅಯ್ಯೋ, ಹೀರೆಕಾಯಿ ಮಲದ ಮೇಲೆ ಬಿಡಲ್ಲ, ಬೆಳ್ಳಿಲ್ ಬಿಡುತ್ತೆ. ಅಳಿಯಂದಿಲೆ, ಮೊನ್ನೆ ನಮ್ಮ ಹಳ್ಳಿಲಿ 3 ಅಡಿ ಉದ್ದ ಹೀರೆಕಾಯಿ ಬಿಟ್ಟಿದ್ದು. ಅಂತ ಒಂದು ಹೀರೆಕಾಯಿ ಕಿತ್ಕೊಂಡು ಬಂದ್ರೆ ಸಾಕು, 1 ವಾರ ಮನೆ ಮಂದಿ ಎಲ್ಲ ಧಾರಾಳವಾಗಿ ತಿನ್ಬಹುದು. ಅಳಿಯಂದಿಲೆ, ಅದೇನ್ ಹೇಳ್ತಿಲ್ಲೋ ಸ್ವಲ್ಪ ಜೋಲಾಗಿ ಹೇಳ್ಬಾರ್ದಾ? ಅಯ್ಯೋ ಲೇ ವಿಟ್ಲ, ರಂಗತ್ತೆ ಕತೆ ಮುಗೀತು. ನನ್ನ ಮಗ ಹೈದರಾಬಾದ್ ಇಂದ ಫೋನ್ ಮಾಡಿದ್ನಾ? ಮಾಡಿದ್ರು ಎಮ್ಮಂಗೇನ್ ಬಾರಿ ಕೇಳಿಸೋ ಹಂಗೆ. ಅಯ್ಯೋ ಸಂಬಂಧ ಕೂತ್ಕೊಳ್ಳಮ್ಮ. ಬಲಲಿ ನಿಧಾನವಾಗಿ ಬಲಲಿ. ಲೋಪದ್ದು, ಇವ್ರಿಗೆ ನಾ ಮಾತಾಡೋದು ಕೇಳಲ್ಲ, ಟಿವಿನ ನೋಡಕ್ಕೂ ಆಗಲ್ಲ. ಹೋಗಿರೋದು ಕಿವಿ ತಾನೆ, ಕಣ್ ಚೆನ್ನಾಗೇ ಇದೆ, ಟಿವಿ ನೋಡ್ಬೋದಲ್ಲ. ಟಿವಿ ನೋಡ್ಬೋದು, ಆದ್ರೆ ಅದ್ರಲ್ಲಿ ಬರ್ತಿರೋದನ್ನ ಕೇಳಕ್ಕಾಗಲ್ವೇ? ಮುಖಿ ಚಿತ್ರ ನೋಡ್ದಂಗಿರುತ್ತೆ. ಎಂತ ಮನೆಗೆ ಮನೆಯನ್ನಾಗ ಬಂದ್ಬಿಡ್ತಾವ ಎಲ್ಲ ನನ್ನ ಕಲ್ಮ ಲಾಮ ಲಾಮ. ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬಲ್ತೀಯಾ? ಹಲೋ ಓಲ್ಡಿ, ಏನ್ ಸಮಾಚಾರ? ಆ ಪದ್ದು ಬಿಟ್ರೆ ಅದೇನೋ ಮಾತಾಡುದ್ಲಮ್ಮ, ಅದೇನು ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ಅವ್ರಿಬ್ರು ಏನ್ ಬೇಕಾದ್ರೂ ಟಾಕ್ ಮಾಡ್ಕೊಳ್ಳಿ, ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು? ಮಹಿಳಾ ಸಂಘದ ಮೀಟಿಂಗ್ ಹೋಗ್ಬೇಕಾ? ಅಲ್ಲಮ್ಮ, ನೀನು ಮೀಟಿಂಗು ಈಟಿಂಗು ಅಂತ ಅಲ್ಲೇ ಇದ್ಬಿಟ್ರೆ ಈ ಮನೆಗೆ ಮೊಮ್ಮಗು ಬರೋದು ಯಾವಾಗ? ಕಿವಿ ಆಫ್ ಆಗಿರೋ ಹತ್ರ ಮಾತಾಡೋದು ತುಂಬಾನೇ ಕಷ್ಟ. ಅಲ್ಲಮ್ಮ, ನೀನು ಮುಂದಿನ ವರ್ಷ ಅಂತ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ಲೆ ಅಲ್ಲಿವರೆಗೂ ನಾನು ಬದುಕಿರ್ಬೇಕಲ್ಲ. ಡಿಸ್ಗಸ್ಟಿಂಗ್ ಪೀಪಲ್. ಪದ್ದು ಬಿಡ್ಲಾ, ನನ್ನ ಡ್ರೆಸ್ಸಿಂಗ್ ಟೇಬಲ್ ಮೇಲೆ 50,000
50,000 ಇಟ್ಟಿದ್ದೀನಿ, ಅದನ್ನ ಬ್ಯಾಂಕಲ್ಲಿ ಕಟ್ಟಿ ರಿಸಿಪ್ಟ್ ತಗೊಂಡ್ ಬನ್ನಿ. ಕರ್ಮ. ಎಲ್ಲಿಗೆ ಹಾಳಾಗಿ ಹೋಗಿದ್ರಾ? ಪಕ್ಕದ ಕ್ರಾಸಲ್ಲಿ ಹೊಸ ದೋಸೆ ಹೋಟ್ಲ್ ಓಪನ್ ಆಗಿದೆ, ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ವಿ. 2 ಸತಿ ತುಪ್ಪ ಹಾಕಿ ದೋಸೆ ಮಾಡ್ತಾರಂತೆ ಜಾಜತ್ಗೆ. ನನ್ನ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಪರ್ಸನಲ್ ಅಮೌಂಟ್ 50,000 ಇಟ್ಟಿದ್ದೀನಿ, ಅದನ್ನ ತಗೊಂಡ್ ಹೋಗಿ ಬ್ಯಾಂಕಿಗೆ ಕಟ್ಟಿ ರಿಸಿಪ್ಟ್ ನ ತಗೊಂಡ್ ಬನ್ನಿ. ಸುಮ್ಮನೆ ಕಟ್ಟಕ್ಕಾಗುತ್ತಾ? ಮೊದ್ಲು ಇದನ್ನ ಕಟ್ಬಿಟ್ಟು ಬನ್ನಿ, ಆಮೇಲೆ ನಿಮ್ಗೆ ಕಟ್ಟೋದನ್ನ ಕಟ್ತೀನಿ. ವಿಟ್ಲ, ಡ್ರೆಸ್ಸಿಂಗ್ ಟೇಬಲ್ ಮೇಲೆ ದುಡ್ಡು ಇಟ್ಟಿದ್ದೀನಿ ಅಂತ ಹೇಳಿದ್ರು, ಇಲ್ಲೇನು ಇಲ್ವಲ್ವ? ಅಂದ್ರೆ ಜಾಜತ್ಗೆ ನಮ್ಗೆ ಕಾಗೆ ಹಾರಿಸ್ತಿದಾರ? ರೇ ಜಾಜತ್ಗೆ, ಅಯ್ಯ ಬನ್ರಿ ಇಲ್ಲೇ. My God, why are you shouting? What happened? ಎಷ್ಟು ದಿನದಿಂದ ನಮ್ಮ ಮುಖಕ್ಕೆ ಮಸಿ ಬಳಿಬೇಕು ಅಂತ ಕಾಯ್ತಾ ಇದ್ರಿ ನೀವು ಜಾಜತ್ಗೆ. ಅಂತದ್ ಏನಾಯ್ತು? ಡ್ರೆಸ್ಸಿಂಗ್ ಟೇಬಲ್ ಮೇಲೆ ದುಡ್ಡು ಇಟ್ಟಿದ್ದೀನಿ ಅಂದ್ರೆ ಎಲ್ರಿ ಇದೆ? Oh my God, ಇಲ್ಲೇ ಇಟ್ಟಿದ್ದೆ. ಆದ್ರೆ ಇವಾಗ ಕಾಣ್ತಾ ಇಲ್ವಲ್ಲ? ಹಾಗಿದ್ರೆ ಅದನ್ನ ನೀವಿಬ್ರು ಎಗರಿಸಿರ್ಬೇಕು. ವಿಟ್ಲ, ನಿನಗೆ ಹೇಳ್ದೆ ಗಣೇಶನ ಹಬ್ಬದ ದಿವಸ ಚಂದ್ರನ್ ನೋಡೋದ್ ಬೇಡ ಅಂತ. ನೋಡೇ ಬಿಡೋಣ ಏನಾಗುತ್ತೆ ಅಂದ್ಯಲ್ಲ. ನೋಡಿ ಇವಾಗ ನಮ್ಮ ಮೇಲೆ ಎಂತ ದೊಡ್ಡ ಅಪವಾದ ಬಂದಿದೆ. ಜಾಜತ್ಗೆ ನಿಯತ್ತಿಗೆ ಹೆಸರುವಾಸಿ ನಾಯಿ, ಆದ್ರೆ ನಾವು ಆ ನಾಯಿಗಿಂತಲೂ ನಿಯತ್ತಾಗಿದ್ದೀವಿ. ಅಂತದ್ರಲ್ಲಿ ನೀವು ನಮ್ಮ ಮೇಲೆ ಅಪವಾದ ಹೊರಿಸಿದ್ರಲ್ಲ, ಇದು ಸರಿಯಲ್ಲ ಜಾಜತ್ಗೆ. ಮನಿ ಮ್ಯಾಟ್ರಲ್ಲಿ ಯಾರನ್ನು ನಂಬಕ್ಕಾಗಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಮನಿ ತಂದ್ಕೊಟ್ರೆ ಒಳ್ಳೇದಾಗುತ್ತೆ, ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ನನ್ನ ಇನ್ನೊಂದು ಫೇಸ್ ನ ತೋರಿಸ್ಬೇಕಾಗತ್ತೆ. ಲೋಪದ್ದು ಜಾಜತ್ಗೆ ದುಡ್ಡು ಕೊಳ್ಕೊಂಡಿರೋದು ರೂಮಲ್ಲಿ, ನಾವೆಲ್ಲಿ ಹುಡುಕಿದ್ರೆ ಸಿಗುತ್ತೇನೋ? ಅವ್ರು ಬೇರೆ ಕಡೆ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ರ? ಕರೆಕ್ಟ್. ಲೇ ತೆಪ್ಪು ಹುಡ್ಕೋ, ಇಲ್ಲಾಂದ್ರೆ ಅದು ನಮ್ಮ ಮೇಲೆ ಬಂದ್ಬಿಡುತ್ತೆ. ಮನಿ ಸಿಕ್ತಾ? ನನಗೆಲ್ಲ ಗೊತ್ತು. ಆ ಮನಿನ ನೀವೇ ಎಗರಿಸಿ ಈಗ ಏನು ಗೊತ್ತಿಲ್ದವ್ರ ತರ ಡ್ರಾಮಾ ಮಾಡ್ತಿದ್ದೀರಾ. ನಾವ್ ಕೇಳ್ದಾಗೆಲ್ಲ ದುಡ್ಡು ಕೊಡೋ ಕೊಡುಗೈ ದಾನಿ ನೀವು. ಅಂತದ್ರಲ್ಲಿ ನಿಮ್ಮ ದುಡ್ಡನ್ನ ನಾವಿಬ್ರು ಕತ್ರ ಯಾವ ಮಸಾಲ ದೋಸೆ ಹೋಟ್ಲನ್ನು ಮೆಚ್ಚೋದಿಲ್ಲ. ಹಾಗಾದ್ರೆ ರೂಮಲ್ಲಿ ಇಟ್ಟಿದ್ ಮನಿ ಎಲ್ಲಿ ಹೋಯ್ತು? ಜಾಜತ್ಗೆ, ನೀವು ದುಡ್ಡಿನ ವಿಚಾರ ಮಾತಾಡ್ತಿರ್ಬೇಕಾದ್ರೆ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರಿದ್ರು? ನಾನಿದ್ದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ರು? ಹಾ, ಅತ್ತೆ ಇದ್ರು. ಆದ್ರೆ ಅತ್ತೆಗೆ ಕಿವಿನೇ ಕೇಳಿಸಲ್ವಲ್ಲ. ಕಿವಿ ಕೇಳಿಸ್ತಿಲ್ಲ ಅಂದ್ರೆ ಏನಂತೆ? ದುಡ್ಡನ್ನ ಕತ್ತಿರಬಹುದಲ್ಲ? ಜಾಜಿ ಅವ್ರೆ, ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ ದುಡ್ಡನ್ನ ನಾವಿಬ್ರು ಹುಡುಕೊಡ್ತೀವಿ. ಹುಡುಕ್ಲೇಬೇಕು, ಇಲ್ಲ ಅಂದ್ರೆ ನಿಮ್ಮನ್ನ ಹುಡುಕಿದ್ರು ಸಿಗ್ಬಾರ್ದು ಅಂತ ಜಾಗಕ್ಕೆ ಕಳಿಸ್ಬಿಡ್ತೀನಿ. ನನ್ನ ರೂಮಲ್ಲಿ ಏನೋ ಮಾಡ್ತಾ ಇದ್ದೀರಾ? ಅದು ಜಾಜಿ ಎತ್ಕಿದು 50,000 ಕಳ್ಕೊಂಡ್ಬಿಟ್ಟಿದೆ. ಅದನ್ನ ಹುಡ್ಕೋಣ ಅಂತ ಇಲ್ಲಿ ಬಂದ್ವಿ, ಅಷ್ಟಲ್ಲಿ ನೀ ಬಂದ್ಬಿಟ್ಟಿಯಲ್ಲ. ಇಷ್ಟು ಬೇಗ ಅಡಿಗೆ ಎಲ್ಲೋ ಆಗಿರುತ್ತೆ. ಒಂದು 4 ಬೀದಿ ಸುತ್ಕೊಂಡು ಬನ್ನಿ, ಅಷ್ಟಲ್ಲಿ ಮಾಡಿಟ್ಟಿರ್ತಾಳೆ. ಚೆನ್ನಾಗಿ ಕದುವಿಲ್ಲಂತೆ. ಲೋಪದ್ದು ಇವ್ರ ಹತ್ರ ಬಡ್ಕೋಬೇಕು, ನಡಿಯೋ. ಅತ್ತೆ ಅವರು ರೂಮಿಂದ ಹೊರಟ್ರು. ಇದೇ ಸರಿಯಾದ ಸಮಯ, ಬಾ ರಂಗತ್ತೆ ರೂಮ್ ತಲಾಶ್ ಮಾಡೋಣ. ಇಲ್ಲೋಡ ಒಡವೆ. ಲೋಪತ್ತು ಜಾಜಿ ಅದಕ್ಕೆ 50,000 ರೂಪಾಯಿನ ಕದ್ದು ಅಷ್ಟು ಬೇಗ ಅತ್ತೆಯವ್ರು ಒಡವೆ ಮಾಡ್ಕೊಂಡ್ಬಿಡ್ತಾರಲ್ಲೋ. ಎಂತ ಚಾಲಾಕಿ ಹೆಣ್ಣಿರ್ಬೇಡ. ಬಾ ಜಾಜಿ ಅವ್ರಿಗೆ ಹೇಳಿ ರಂಗತ್ತೆಗೆ ಸರಿಯಾಗಿ ಬೆಂಡೆಚ್ಚಣ. ಜಾಜತ್ಗೆ ನಿಮ್ಮ ದುಡ್ಡನ್ನ ಕದ್ದಿರೋದು ಬೇರೆ ಯಾರು ಅಲ್ಲ, ಅತ್ತೆಯವ್ರೇನೆ. ಏನ್ ಹೇಳ್ತಾ ಇದ್ದೀರಾ? ಸಿಕ್ಕಾಕೊಂಡ್ರೆ ಅವಮಾನ ಆಗುತ್ತೆ ಅಂತ ಕದ್ದಿರೋ ದುಡ್ಡಲ್ಲಿ ಎಷ್ಟು ಬೇಗ ಒಡವೆ ತಗೊಂಬಂದಿರೆ ನೀವೇ ನೋಡಿ. ತೋರ್ಸಪ್ಪದ್ದು. ಮೈ ಗಾಡ್, ನನ್ನ ಮನಿನ ಕತ್ತು ಅದರಿಂದ ಈ ನೆಕ್ಲೆಸ್ ತಂದಿದಾರಾ? ಯಾ ರೂಮಲ್ಲಿ ಇಟ್ಟಿದ್ ನನ್ ಒಡವೆನೆ ಕಾಣಿಸ್ತಿಲ್ಲ, ನೀವೇನಾದ್ರೂ ನೋಡಿದ್ರಾ? ನನಗೆ ಗೊತ್ತಿಲ್ಲಮ್ಮ. ಅದ್ಯಾವ ನೆಕ್ಲೆಸ್? ಇದು ನಿಮ್ ಮದರು ನನ್ನ ಮನಿನ ಕದ್ದು ತಂದಿರೋ ನೆಕ್ಲೆಸ್. ಎಲ್ಲಿ ತೋರಿಸಿ ನೋಡೋಣ. ನೋಡು, ಇದು ನನ್ನ ಒಡವೆ. ಇಲ್ಲಮ್ಮ, ಇದು ಅತ್ತೆಯವರು ಕದ್ದಿರೋ ದುಡ್ಡಿಂದ ತಂದಿರೋ ನೆಕ್ಲೆಸ್.
ಯಾಕಮ್ಮ ಹೊಡೆದೆ? ನನ್ನ ಒಡವೆ ಯಾವ್ದು ಅಂತ ನನಗ್ ಗೊತ್ತಾಗಲ್ವೇನಪ್ಪ? ರೂಮ್ ಅಲ್ಲಿ ಇಟ್ಟಿದ್ ಒಡವೆ ಇಲ್ಲಿಗೆ ಹೇಗ್ ಬಂತು? ರಂಗತ್ತೆ ಬ್ಯಾಗಲ್ಲಿ ಇತ್ತು ತಗೊಂಡ್ಬಂದೆ. ಸಾಕ್ ಸುಮ್ನೆ ಇರೋ. ನಮ್ಮ ಅಮ್ಮಂಗ್ ಕಿವಿನೇ ಸರಿಯಾಗಿ ಕೇಳಿಸಲ್ಲ ಅಂತದ್ರಲ್ಲಿ ಇದನ್ನ ಯಾಕೋ ಕದೀತಾರೆ? ಕದಿಯೋದಕ್ಕೆ ಕಿವಿ ಯಾಕಮ್ಮ ಕೇಳಿಸ್ಬೇಕು? ಕಣ್ಣು ಕಾಣುತ್ತೆ, ಕೈ ಓಡುತ್ತೆ. ಕದಿಬೇಕು ಅಂತ ಒಂದ್ಸತಿ ಮನ್ಸು ಬಂದ್ರೆ ಕಣ್ಣಿಲ್ದಿರೋನು ಕದಿತಾನೆ. ರಾಜಿ ಹತ್ಕೆ ಹತ್ರ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಗಿಟ್ಟಿಸ್ಕೊಳಕ್ಕೋಸ್ಕರ ನನ್ನ ಒಡವೆನೆ ಕದ್ದು ನಮ್ಮ ಅಮ್ಮನ ಮೇಲೆ ಚಾಡಿ ಹೇಳ್ತೀರಾ? ಯಾಕೆ ಜಗಳ ಆಡ್ತೀಯಾ? ಇದು ನಿಜವಾಗ್ಲೂ ನಿನ್ನ ನೆಕ್ಲೆಸ್ನಾ? ಇದು ನನ್ನ ನೆಕ್ಲೆಸ್. ನಿಮ್ಗೆ ಅನುಮಾನ ಇದ್ರೆ ಚಂಪನ್ ಕೇಳಿ. ಲೇ ಚಂಪಾ ಬರೇಲೆ. ಏನೇ ಈ ಒಡವೆ ಯಾರ್ದು ಅಂತ ಹೇಳೆ? ಹೇಳ ನೀನು. ಹಿಂದೆ ತಾನೆ ಹಾಗಾದ್ರೆ ಇವ್ರಿಗೆ ಹೇಳು. ನಾನ್ ಯಾಕೆ ಹೇಳಿ? ಬೇಕಿದ್ರೆ ನೀನೇ ಹೇಳ್ಕೊ. ಈಗಲಾದ್ರೂ ಗೊತ್ತಾಯ್ತಾ ಈ ನೆಕ್ಲೆಸ್ ನಂದೇ ಅಂತ? ಏನಪ್ಪ ಸ್ವಲ್ಪ ರೂಮಿಗೆ ಬರ್ತೀರಾ? ಪಡದೆಲ್ಲ ಕೊಟ್ಟಿದ್ದಲ್ಲಮ್ಮ, ತಲೆಯನ್ನು ಗಿರ್ರಂತ ಇದೆ. ಈಗ ಕೊಟ್ಟಿರೋದು ಅಡ್ವಾನ್ಸ್. ರೂಮಿಗೆ ಬಂದ್ರೆ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ನೋ ಎಕ್ಸ್ಕ್ಯೂಸ್. ಅದೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನನ್ಗೆ ನನ್ 50,000 ಬೇಕೇ ಬೇಕು. ಜಾಜಕ್ಕೆ ನಾವು ಎಲ್ಲಾ ಕಡೆ ಹುಡುಕ್ಬಿಟ್ವಿ, ಆದ್ರೆ ಅದ್ ಏನಾಯ್ತೋ ಏನೋ ಗೊತ್ತೇ ಆಗ್ಲಿಲ್ಲ. ರಂಗತ್ತೆನೂ ದುಡ್ಡು ಕದ್ದಿಲ್ಲ. ಆ ಪಲ್ಲು ನೆಕ್ಲೆಸ್ ರಂಗತ್ತೆ ಬ್ಯಾಗ್ ಒಳಗೆ ಹೇಗೋಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಜಾಜಕ್ಕೆ ನನಗನ್ಸುತ್ತೆ ಇದು ಆ ಚಂಪಂದೆ ಕಿತಾಪತಿ ಅಂತ. ಇಷ್ಟು ಕನ್ಫರ್ಮ್ ಆಗಿ ಅದ್ ಹೇಗ್ ಹೇಳ್ತೀಯಾ? ಜಾಜಕ್ಕೆ ನಮ್ಮ ನೋಡ್ದಾಗೆಲ್ಲ ಒಳವಳಿಗೆ ನಗ್ತಾ ಇದ್ಲು. ಲೇ ವಿಟ್ಲ, ಮೆಲ್ಲಿಗೆ ಮಾತಾಡೋ ರಂಗತ್ತೆ ಬಂದ್ರು. ಮೆತ್ತಗೆ ಮಾತಾಡಿದ್ರೇನು ಜೋರಾಗಿ ಮಾತಾಡಿದ್ರೇನು? ನಾ ಮಾತಾಡೋದು ಅತ್ತೆ ಅವ್ರಿಗೆ ಕೇಳುತ್ತಾ? ಹೌದಲ್ಲ, ಈ 50,000 ರೂಪಾಯಿ ಗಡಿಬಿಡಿಲಿ ಮರ್ತೆ ಹೋಗಿದ್ದು. ನೋಡು, ಹೇಗಾರು ಮಾಡಿ ಇವತ್ತು ರಾತ್ರಿ ಚಂಪನ ಬ್ಯಾಗ್ ಚೆಕ್ ಮಾಡ, ದುಡ್ಡು ಸಿಕ್ಕರು ಸಿಗಬಹುದು. ಅತ್ತೆ ಅವರೇ, ನಾನು ಮಾತಾಡಿದ್ದು ನಿಮಗೆ ಗೊತ್ತಾಯ್ತೆ? ಚೆನ್ನಾಗಿ ಕೇಳಿಸ್ತಲ್ಲ? ಚಂಪಾ, ಒಂದ್ ನಿಮಿಷ ಬಾಲೆ. ಏನು? ಈ ದಂಡು ಪಿಂಡಿಗಳಿಗೆ ಬೋಂಡ ತಿನ್ಬೇಕು ಅಂತ ಆಸೆ ಆಗಿದೆಯಂತೆ. ಆಲೂಗಡ್ಡೆ ಬೋಂಡ ಮಾಡ್ಬಿಡು. ನಿಮಗೆ ಇಷ್ಟ ಇದ್ರೆ ಹೇಳಿ ಮಾಡ್ತೀನಿ. ಅಯ್ಯ, ಸೋಮವಾರ ಆದ್ರೆ ಏನಂತೆ, ಆಲೂಗಡ್ಡೆ ಬೋಂಡನು ಮಾಡಬಹುದು, ಹೀರೆಕಾಯಿ ಬಜ್ಜಿನೂ ಮಾಡಬಹುದು. ಯಾಕಂಗ್ ಮಾಡ್ದೆ? ಚಂಪನ್ ಬ್ಯಾಗ್ ಚೆಕ್ ಮಾಡ್ಬೇಕು, ಮರ್ತ್ಬಿಟ್ಯಾ? ಹೌದಲ್ವಾ, ಮಜ್ಜಿಗೆ ಅವಳಿ ತುಂಬಾ ಚೆನ್ನಾಗಿತ್ತಲ್ಲ, ಸ್ವಲ್ಪ ಜೋರಾಗೆ ಕಣ್ಣತ್ ಬಿಡ್ತು. ಬಾ ಚೆಕ್ ಮಾಡ, ಬಾ ಬಾರೋ. ಲೋಪದ್ದು ಮಾತಾ ಮಂತ್ರ ಮಾಡಿಸ್ಬೇಕು ಅಂತ ನಿಂಬೆಹಣ್ಣು ಪೌಡೆಲ್ಲ ತಂದಿದ್ದಾಳಲ್ವ? ನಮಗೆ ಯಾಕೋ ಬೇಕಿದ್ದಲ್ಲ, ನಡಿಯ ಹೋಗೋಣ. ಇಷ್ಟ ಆಯ್ತು. ಮೈ ಗಾಡ್, ಮಾಡ್ತಿದ್ದಾಳು. ಲೇ ಚಂಪಾ ಬಾರೆ. ನಾನೇ ನಿಮ್ಮನ್ನ ಕರಿಬೇಕು ಅಂತಿದ್ದೆ, ನೀವೇ ನನ್ನ ಕರೆದಿದ್ದು ಒಳ್ಳೇದಾಯ್ತು. ನನ್ನ ಗಂಟಲ್ಲಿ ಚಿನ್ನ ಸರ ಕಾಣಿಸ್ತಿಲ್ಲ. ಸಾಕ್ ಸುಮ್ನೆ. ನಿನ್ ಬ್ಯಾಗಲ್ಲಿ ಮಾಟ ಮಂತ್ರ ಮಾಡ್ಸಿರೋ ನಿಂಬೆಹಣ್ಣು ಬುರುಡೆ ಇದೆಯಂತೆ. ನನ್ ಬ್ಯಾಗ್ ಅಲ್ಲ ಇಲ್ವಲ್ಲ? ಇಲ್ವಾ? ಈಗ ಗೊತ್ತಾಗುತ್ತೆ. ಪದ್ದು ಹೋಗ ಬ್ಯಾಗ್ ತಗೊಂಬರ. ಬ್ಯಾಗಲ್ಲಿ ತಲೆ ಬುರುಡೆ ಇದ್ದದನ್ನ ನಾವೇ ನೋಡಿದ್ವಲ್ಲ. ಯಾವಾಗ ನೋಡಿದ್ರಪ್ಪ? ನಿನ್ನೆ ರಾತ್ರಿ ನೀ ಮಲಿದ್ದಾಗ ನಾವು ಬಂದು ನೋಡಿದ್ವಲ್ಲ. ಹಾಗಿದ್ಮೇಲೆ ನನ್ ಗಂಟಲ್ಲಿದ್ದ ಚಿನ್ನದ ಸರ ಕದ್ದಿರೋರು ನೀವೆಂತಾಯ್ತು? ಮರ್ಯಾದೆಯಿಂದ ಕೊಟ್ರೆ ಸರಿ, ಇಲ್ಲಾಂದ್ರೆ ಇದೇ ಕೋಲಿಂದ ಬಿಡ್ಬೇಕಾಗುತ್ತೆ. ಲೇ ಚಂಪಾ, ಏನಿದು ಗಲಾಟೆ? ನಮ್ಮ ಯಜಮಾನ್ರು ನಂಗೆ ಪ್ರೀತಿಯಿಂದ ಮಾಡಿಸ್ಕೊಟ್ಟಿದ್ದ ಚಿನ್ನದ ಸರ ಗಂಟಲ್ಲಿ ಇಟ್ಕೊಂಡಿದ್ದೆ ಕಣೆ, ಅದ್ ಯಾರೋ ಕದ್ಬಿಟ್ಟಿದ್ದಾರೆ. ಬರ್ತಾ ಬರ್ತಾ ಈ ಮನೆ ಅನ್ನೋದು ಕಳ್ಳರ ಮನೆ ಆಗೋಯ್ತು. ನೀನೇನು ಯೋಚನೆ ಮಾಡ್ಬಿಡ ಕಣೆ. ನನ್ನ ಸರ ಹುಡ್ಕೋದಕ್ಕೆ ನೀನ್ ಸಹಾಯ ಮಾಡ್ದಾಗೆ ನಿನ್ ಸರನ ನಾನ್ ಹುಡುಕ್ತೀನಿ. ಬಂದೆ ತಾಳು. ಆ ಚಿನ್ನದ ಸರ ಕದ್ದಿದ್ ಯಾರು ಅಂತ ಗೊತ್ತಾಗ್ಬೇಕು. ಒಬ್ಬೊಬ್ಬನ್ಗೂ ಕಾಮನ್ ಹಬ್ಬ ಕಾಣಿಸ್ಬಿಡ್ತೀನಿ. ಜಾಜಿಯಕ್ಕೆ ನಿಮ್ ರೂಮಲ್ಲಿ ಬ್ಯಾಗ್ ಇತ್ತು, ಇದು ನಿಮ್ದೇನಾ? ಆಫ್ ಕೋರ್ಸ್. ಚಂಪಾ, ನಿನ್ ಚಿನ್ನದ ಸರ ಎಲ್ಲೂ ಕಳ್ದು ಹೋಗಿಲ್ಲ, ಇಲ್ಲೇ ಇದೆ ನೋಡು. ಅಂದ್ರೆ ಕದ್ದಿರೋದು ಈ ಮನೆ ತಾಯ್ತು. ಗಂಡುಗಲಿ ವಂಶದ ಸೊಸೆನ್ರಿ ನೀವು, ಅಲ್ಲ ಕಳ್ಳಿ. ಹೋಗಿ ಹೋಗಿ ಕಳ್ಳಿ ಮಾತು ಕೇಳಿದ್ವಲ್ಲ, ನಮಗೆ ಬುದ್ಧಿ ಇಲ್ಲ. ಇರಿ, ನಮ್ಮ ಯಜಮಾನ್ರಿಗೆ ಈಗಲೇ ಫೋನ್ ಮಾಡಿ ನಿಮ್ಗೆ ಮನೆಯಿಂದ ಗೇಟ್ ಪಾಸ್ ಕೊಡಿಸ್ತೀನಿ. ಅತ್ತೆ, ಇದು ಚಂಪನ್ ಚಿನ್ನದ ಚೈನು. ನನ್ ವ್ಯಾನಿಟಿ ಬ್ಯಾಗ್ ಅಲ್ಲಿ ಹೇಗ್ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮೈ ಗಾಡ್, ಇವ್ರಿಗೆ ಕಿವಿ ಬೇರೆ ಕೇಳಿಸಲ್ಲ. ವಾಟ್ ಟು ಡು?
ದಯವಿಟ್ಟು ನನ್ನ ಕಾಪಾಡಿ. ನಿನ್ನ 50,000 ರೂಪಾಯಿ ಎಲ್ಲೂ ಹೋಗಿಲ್ಲ, ಗಿಂಬಿನ ಕೆಳಗಿದೆ, ಹೋಗಿ ನೋಡು. ಓ ಮೈ ಗಾಡ್! ಅತ್ತೆ, ನಿಮ್ಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಹಾಗೆಲ್ಲ ಗಿಂಬಿನ ಕೆಳಗೆ ದುಡ್ಡಿಟ್ಟವಳೆ ನಾನು. ಅತ್ತೆ, ನಿಮ್ಮ ಕಿವಿ ಕೇಳಿಸ್ತಾ ಇದ್ಯಾ? ಕೇಳಿಸ್ದೆ ಏನಮ್ಮ? ಮತ್ತೆ ಯಾಕ್ರಿ ಕಿವಿ ಕೇಳಿಸ್ದೇ ಇರೋ ತರ ನಾಟಕ ಆಡಿದ್ರಿ? ಮತ್ತಿನ್ನೇನಮ್ಮ, ಅವತ್ತು ನಾನು ವಾಕಿಂಗ್ ಮಾಡ್ತಾ ಚಕ್ಲಿ ಕೋಡ್ಬಳೆ ತಿಂದಿದ್ದಕ್ಕೆ ನೀವೆಲ್ಲ ಸೇರ್ಕೊಂಡು ನನ್ನನ್ನ ಗೇಲಿ ಮಾಡಿ ನಕ್ಕ ಬಿಟ್ರಿ. ಅದಕ್ಕೆ ನಿಮಗೆ ಹೇಗಾದ್ರೂ ಬುದ್ಧಿ ಕಲಿಸ್ಬೇಕು ಅಂತ ಕಿವಿ ಕೇಳಿಸ್ದೇ ಇರೋಂಥರ ನಾಟಕ ಆಡಿ ನಿಮ್ಗೆ ಇಷ್ಟೆಲ್ಲ ಕಾಟ ಕೊಟ್ಟು ನಾನು ತಮಾಷೆ ನೋಡ್ದೆ.